ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ನಾನು ತುಂಬ ದಿನ ಆದಮೇಲೆ ವ್ಲಾಗ್ನ ಪೋಸ್ಟ್ ಮಾಡ್ತಾಯಿದ್ದೀನಿ. ನಿಯರ್ಲಿ 1 ಮಂತ್ ಆಗ್ತಾ ಇರಬೇಕು. ಅಂದರೆ ಅಮ್ಮ ಮನೇಲಿದ್ದಾಗ ನಾನು ಲಾಸ್ಟ್ ವ್ಲಾಗ್ನ ಪೋಸ್ಟ್ ಮಾಡಿದ್ದೆ. ಆಮೇಲೆ ಯಾವುದೇ ವ್ಲಾಗ್ನ ನಾನು ಪೋಸ್ಟ್ ಮಾಡಲಿಲ್ಲ. ಯಾಕಂದರೆ ಸ್ವಲ್ಪ ತುಂಬಾ ಟಯರ್ಡ್ನೆಸ್ಸು, ಆಮೇಲೆ ಕೂತ್ಕೊಂಡು ವಾಯ್ಸ್ ಓವರ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಟೈಮ್ ಮಾಡ್ಕೊಂಡು ಕೊಡೋಣ ಅಂತ ಕೂತ್ಕೊಂಡ್ರೂ ಆಗ್ತಾ ಇರಲಿಲ್ಲ. ನಾಳೆ ಮಾಡೋಣ ಅಂತ ತುಂಬಾ ಒಂಥರ ಅನ್ನಿಸ್ತಾ ಇತ್ತು. ಹಾಗೆಯೇ ನಾವು ಸ್ಕೂಲ್ಸಿಂದ ಪ್ರಮೋಷನ್ಸ್ ಬೇರೆ ಹೋಗ್ತಾ ಇದ್ರಲ್ಲ, ತುಂಬಾ ಟಯರ್ಡ್ ಆಗೋಗ್ತಾಯಿತ್ತು. ತುಂಬ ತಲೆನೋವು, ಬಿಸಿಲು ಬೇರೆ ಇತ್ತಲ್ಲ, ತುಂಬ ತಲೆನೋವು ಬೇರೆ ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ನಿಯರ್ಲಿ ಸ್ಕೂಲ್ ಓಪನ್ ಆದಮೇಲೂ ಸಹ ನಾನು ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡೋಕ್ಕಾಗಲೇ ಇಲ್ಲ. ಸರಿ, ಇವತ್ತು ವ್ಲಾಗ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಲಾಸ್ಟ್ ಸ್ಯಾಟರ್ಡೇ ನಾವು ಫಾರ್ಮ್ ಹೌಸ್ಗೆ ಹೋದ್ವಿ, ನಾದಿನಿದು. ತುಂಬಾ ದಿನ ಆಗಿತ್ತು ಹೋಗಿ. ಸರಿ, ಅಲ್ಲಿ ಮಳೆಯೂ ಸಹ ಸ್ವಲ್ಪ ಕಮ್ಮಿ ಇದೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಸರಿ ಹೋಗಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ. ನೋಡ್ಬೋದು, ತುಂಬಾ ಗ್ರೀನ್ರಿ, ತುಂಬ ಚೆನ್ನಾಗಿತ್ತು. ಮುಂದೆ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದ್ದಾರೆ. ಗಿಡಗಳೆಲ್ಲ ಸಹ ಬರೀ ನಿಮಗೆ ಗೊತ್ತಿದೆ ಅಲ್ವಾ, ಗಿಡಗಳೆಲ್ಲ ನಾವು ಬರೀ ಹಣ್ಣಿಂದು ಹಾಕಿರೋದು. ಲಾಂಗ್ ಟೈಮ್ದು ಪಪ್ಪಾಯ ಮತ್ತು ಕೆಲವೊಂದು ಫ್ರೂಟ್ಸ್ದೆಲ್ಲನೂ ಸಹ ತುಂಬಾ ಚೆನ್ನಾಗಿ ಬಂದಿದ್ವು. ಗಿಡಗಳಂತೂ ತುಂಬ ಚೆನ್ನಾಗಿ ಬೆಳೆದಿದ್ದಾವೆ. ಮತ್ತು ಇಲ್ಲೆಲ್ಲ ನೋಡ್ತಾ ಇದ್ವಿ ಬಂದ ತಕ್ಷಣ. ಟಿಫನ್ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲನೂ ಆನ್ ದ ವೇ ಬರುವಾಗ ಹೋಟ್ಲಲ್ಲಿ ಕಟ್ಸ್ಕೊಂಬಂದ್ಬಿಟ್ಟು ಅಷ್ಟು ತಿಂದ್ಬಿಟ್ಟು ಆಮೇಲೆ ಗಿಡಗಳು ನೋಡೋಣ ಅಂತ ಹೇಳಿಬಿಟ್ಟು ಎಲ್ಲ ನೋಡ್ತಾ ಇದ್ವಿ. ನಮ್ಮ ಟೇಕ್ ಕೇರರು ಆಗಮ ಸಹ ಬಂದಿದ್ದರು. ಮಕ್ಕಳೆಲ್ಲ ಎಲ್ಲಿ ಬೋರ್ವೆಲ್ ಇದೆಯಲ್ಲ, ಅದನ್ನು ನೀರನ್ನ ಆನ್ ಮಾಡ್ಕೊಂಡು ಕುಡಿತಾ ಇದ್ದರು. ಸೊ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಫಾರ್ಮ್ ಹೌಸ್ಗೆ ಹೋದ ತಕ್ಷಣ. ಸೊ ಫ್ರೀಯಾಗಿ ಈ ಥರ ವೆದರ್ ನಮಗೆ ಬ್ಯಾಂಗ್ಳೂರ್ ಸಿಟಿಯಲ್ಲಂತೂ ಸಿಗೋದೇ ಇಲ್ಲ. ಅದಕ್ಕೋಸ್ಕರ ಮಕ್ಕಳು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ನಾವು ಅಷ್ಟೇ ಎಲ್ಲ ಗಿಡಗಳೆಲ್ಲ ಹೇಗಿದೆ ಅಂತ ನೋಡಿಕೊಂಡು ಒಂದು ರೌಂಡು ಮಧ್ಯಾಹ್ನ ಊಟ ಅನ್ನ ಸಾಂಬಾರು ಮಾಡಿದ್ವಿ. ಆಮೇಲೆ ಇಲ್ಲಿ ಸನ್ಸೆಟ್ ನೋಡ್ಬೋದು. ಫಾರ್ಮ್ ಹೌಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ, ನಾವೆಲ್ಲೋ ದೂರ ಹೋಗಿ ಸನ್ಸೆಟ್ನ ನೋಡಬೇಕಾಗಿರೋಂಥ ಅವಶ್ಯಕತೆಯೇ ಇಲ್ಲ. ನಿಜವಾಗ್ಲೂ ಈ ಥರ ಒಂದು ಹಳ್ಳಿಗಳ ಸೈಡು ನಿಜವಾಗ್ಲೂ ಅವ್ರು ಯಾವಾಗಲೂ ಈ ಥರ ಒಂದು ಸನ್ರೈಸ್ನ ನೋಡ್ತಾರಲ್ಲ, ಅವರೇ ಅದೃಷ್ಟವಂತರು. ಅಷ್ಟು ಚೆನ್ನಾಗಿತ್ತು ಈ ಒಂದು ಸನ್ಸೆಟ್ ನೋಡೋದಕ್ಕೆ. ನಾವೆಲ್ಲ ಬಂದವರೆಲ್ಲ ಅಲ್ಲಿ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ವಿ. ಮಕ್ಕಳು ಫುಲ್ ಖುಷಿ, ಅಮ್ಮ ನೋಡಮ್ಮ ಕಲರ್ ಚೇಂಜ್ ಆಗ್ತಾಯಿದೆ, ಮುಳುಗೋಗ್ಬಿಟ್ಟ ಅಂತ ಹೇಳ್ತಾಯಿದ್ರು. ಸರಿ, ಆಮೇಲೆ ಈವ್ನಿಂಗ್ ಆಗ್ತಾಯಿದ್ರೆ ಮಕ್ಕಳೆಲ್ಲ ಕ್ಯಾಂಪ್ ಫೈರ್ ಹಾಕೋಣ ಅಂತ ಹೇಳಿದ್ರು. ಸರಿ, ಹಸ್ಬೆಂಡು ಮತ್ತು ನನ್ನ ನಾದಿನಿ ಇಬ್ಬರು ಸಹ ರೆಡಿ ಮಾಡ್ತಾಯಿದ್ದಾರೆ. ನೋಡ್ಬೋದು, ಮಕ್ಕಳು ಡ್ಯಾನ್ಸ್ ಆಡ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ರು. ನಂತರ ಡಿನ್ನರ್ಗೆ ನಾವಿಲ್ಲಿ ಪನ್ನೀರು ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಇತ್ತಲ್ಲ, ಸೊ ಅದನ್ನೇ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಈ ಅಲ್ಯೂಮಿನಿಯಂ ಫಾಯಿಲ್ದು ಬಾಕ್ಸಸ್ ಬರುತ್ತಲ್ಲ, ಪಾರ್ಸೆಲ್ದೆಲ್ಲ ನೋಡಿರ್ತೀರ. ಸೊ ಆ ಥರ ಬಾಕ್ಸಸ್ಸಲ್ಲೆಲ್ಲ ಹಾಕ್ಬಿಟ್ಟು ಬಾರ್ಬಿಕ್ಯೂದು ಸ್ಟ್ಯಾಂಡ್ ಇರುತ್ತಲ್ಲ, ಅದರಲ್ಲಿ ಇಟ್ಬಿಟ್ಟು ನಾವು ಈ ಬೆಂಕಿ ಹಾಕಿದ್ವಲ್ಲ ಅಲ್ಲೇ ಎಲ್ಲನೂ ಸಹ ಕುಕ್ ಮಾಡೋಕ್ಕೆ ಇಟ್ಬಿಟ್ವಿ. ತುಂಬಾ ಚೆನ್ನಾಗಾಗಿತ್ತು. ಟೇಸ್ಟ್ ಅಂತೂ ಸೂಪರಾಗಿತ್ತು. ನಂತರ ಎಲ್ಲ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಂದಿದ್ವಿ. ಸೊ ಆ ಸ್ನ್ಯಾಕ್ಸ್ನೆಲ್ಲ ತಿಂದ್ಕೊಂಡು ಹೊರಗಡೆ ಒಂದು ಸ್ವಲ್ಪ 1 hour 2 hours ಕೂತಿದ್ವಿ ಮಾತಾಡಿಕೊಂಡು. ನಂತರ ಮಕ್ಕಳು ನಿದ್ದೆ ಬರ್ತಿದೆ ಅಂದರು. ಸೊ ನಾವು ಸಹ ಮಲ್ಕೊಳಕ್ಕೆ ಹೋದ್ವಿ. ಅಷ್ಟೊತ್ತಿಗೆ ಸ್ವಲ್ಪ ಲೈಟಾಗಿ ಚಳಿನೂ ಜಾಸ್ತಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಬನ್ನಿ ಮತ್ತೊಂದು ವಿಡಿಯೋದಲ್ಲಿ ನಾವು ಬೇಗ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್.